ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ಇವತ್ತು ನಾವು ಹೆಲ್ದಿ ವರ್ಷನ್ ಆಫ್ ಸಮೋಸ ಮಾಡೋದನ್ನು ನೋಡೋಣ. ನಿಮಗೇನಾದರೂ ಕ್ರೇವಿಂಗ್ಸ್ ತಿನ್ಬೇಕು ಅನ್ನಿಸಿದ್ರೆ ಸಮೋಸ ಈ ಥರ ಒಂದು ಹೆಲ್ದಿ ವೀಟ್ ಫ್ಲೋರಿಂದ ಸಮೋಸ ಮಾಡಿ ನೋಡಿ. ಮೊದಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪ ರವವನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, 1 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿ, ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಅಜ್ವೈನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ 2 ಚಮಚ ಆಗುವಷ್ಟು ತುಪ್ಪ ಹಾಕಿಕೊಳ್ಳಿ, ಅಥವಾ ನೀವು ಎಣ್ಣೆ ಆದರೂ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಸೆಮಿ ಸಾಫ್ಟಾಗಿ ಹಿಟ್ಟನ್ನು ನಾದಿಕೊಳ್ಳಿ. ಈ ಥರ ಈ ಹಿಟ್ಟನ್ನು 30 ನಿಮಿಷ ಒಳಗೆ ರೆಸ್ಟ್ ಮಾಡಲು ಬಿಡಿ. ಸ್ಟಫಿಂಗ್ ಮಾಡೋದಕ್ಕೆ ಜಾರಲ್ಲಿ 5 ರಿಂದ 6 ಆಗುವಷ್ಟು ಹಸಿಮೆಣಸಿಕೆಯನ್ನು ಹಾಕಿ, ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿ, 1 ಚಮಚ ಆಗುವಷ್ಟು ಧನಿಯಾ ಸೀಡ್ಸನ್ನು ಹಾಕಿ, ಅರ್ಧ ಚಮಚ ಆಗುವಷ್ಟು ಸೋಫನ್ನು ಹಾಕಿ ಇದನ್ನು ಕೋರ್ಸಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಪ್ಯಾನಿಗೆ 3 ರಿಂದ 4 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದ ಮೇಲೆ 1 ಚಮಚ ಆಗುವಷ್ಟು ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ, ಸ್ವಲ್ಪ ಕರಿಬೇವನ್ನು ಹಾಕಿ, 1 ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಕೆಂಪಾಗುವ ಫ್ರೈ ಮಾಡಿಕೊಳ್ಳಿ. ಮಾಡಿರೋ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ 4 ರಿಂದ 5 ಆಗುವಷ್ಟು ಬೇಯಿಸಿರೋ ಆಲೂಗಡ್ಡೆಯನ್ನು ಹಾಕಿ, ಅರ್ಧ ಚಮಚ ಅರಿಶಿಣವನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಸ್ಟಫಿಂಗ್ ರೆಡಿ ಇದೆ. ಮಾಡಿರೋ ಡೋವಲ್ಲಿ ಈ ಥರ ಬಾಲ್ಸ್ ಮಾಡಿಕೊಂಡು ಈ ಥರ ತೋರಿಸಿರೋ ಸೆಂಟರಲ್ಲಿ ಸ್ಪೇಸ್ ಮಾಡಿಕೊಳ್ಳಿ. ರೌಂಡಾಗಿ ಉಂಡೆ ಆಗುವಷ್ಟು ಸ್ಟಫಿಂಗನ್ನು ಮಧ್ಯದಲ್ಲಿ ಇಟ್ಟು ಮೇಲ್ಗಡೆ ಚೆನ್ನಾಗಿ ಮುಚ್ಚಿಕೊಳ್ಳಿ. ಈ ಥರ ಎಲ್ಲವನ್ನು ಪ್ರಿಪೇರ್ ಮಾಡಿಕೊಳ್ಳಿ. ಈ ಥರ ಪಡ್ಡು ಮಾಡೋ ಸ್ಟ್ಯಾಂಡಲ್ಲಿ 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಮಾಡಿರೋ ಸಮೋಸವನ್ನು ಅದರೊಳಗೆ ಇಡಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು ಸಮೋಸವನ್ನು ಚೆನ್ನಾಗಿ ಬೇಯಿಸಿ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಬೇಯಿಸಬೇಕು. ರೆಡಿಯಾಗಿರೋ ಸಮೋಸವನ್ನು ತೆಗೆದಿಟ್ಟುಕೊಳ್ಳಬಹುದು, ಇಲ್ಲ ಅಂದರೆ ನೀವು ಇನ್ನೂ ಬೇಯಿಸಬಹುದು. ಈ ಥರ ಒಂದು ಹೆಲ್ದಿ ಆಗಿರೋ ಸಮೋಸವನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.